ಚೆಕ್ ಚೆಕ್ ಕೇಳ್ತದ? ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲು ರಾಜ್ಕುಮಾರ್ ಕುಟುಂಬದವರಿಗೆ ವಂದನೆ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದರೆ 94 ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರು ಸೇರಿ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಇನಾಗ್ರೇಟ್ ಮಾಡಿದರು. ನಿಮಗೆಲ್ಲ ತಿಳಿದಂಗೆ 2006 ಅಣ್ಣವ್ರು ತೀರೋದಾಗ ಅವ್ರ ಕಣ್ಣುಗಳು ದಾನ ಆಯಿತು. 2017 ಪಾರ್ವತಮ್ಮನವ್ರು ತೀರೋದಾಗ ಅವ್ರ ಕಣ್ಗಳು ದಾನ ಆದವು. ಆ್ಯಂಡ್ ಮೊನ್ನೆ ಶುಕ್ರವಾರ ಪುನೀತ್ ಶಾಕಿಂಗ್ ಆ್ಯಂಡ್ ಟ್ರಾಜಿಕ್ ವೇನಲ್ಲಿ ತೀರೋದವಾಗ ಆ ಫ್ಯಾಮಿಲಿ ಆ ಒಂದು ಶೋಕದ ಮಧ್ಯೆ ಕೂಡ ನೇತ್ರದಾನ ಮರೆತಿಲ್ಲ. ಅವ್ರದ್ದು ಕೂಡ ದಾನ ಆಗಿದೆ. ಇದಕ್ಕೆ ಐ ಲೈಕ್ ಟು ಥ್ಯಾಂಕ್ ದಟ್ ಫ್ಯಾಮಿಲಿ ಫಾರ್ ದಿಸ್ ವೆರಿ ವೆರಿ ನೋಬಲ್ ಆ್ಯಕ್ಟ್. ಇವಾಗ ಈ ಮೀಟ್ ಕರೆದಿದ್ದೇನಕ್ಕಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ಫ್ರೈಡೇ ಒಂದು ಮಧ್ಯಾಹ್ನ 2:30 ಗಂಟೆಗೆ ಪುನೀತ್ ಅವರ ಕಣ್ಗಳು ದಾನ ಆದವು. ಅದೇ ದಿವಸ ನಾವು ಕಣ್ಗಳನ್ನ ಕಲೆಕ್ಟ್ ಮಾಡಿ ಇಲ್ಲಿ ನಮ್ಮ ನಾರಾಯಣ ನೇತ್ರಾಲಯಕ್ಕೆ ತಂದು ಅದನ್ನು ಅಸೆಸ್ ಮಾಡಿ ಅದು ತುಂಬ ಚೆನ್ನಾಗಿ ಕಂಡೀಷನಲ್ಲಿತ್ತು. ನೆಕ್ಸ್ಟ್ ಡೇನೇ ಅದಕ್ಕೆ ಬೇಕಾಗಿರುವ ಪೇಷಂಟ್ಸ್ಗಳನ್ನ ಕರೆದು ಶನಿವಾರ ಆ ಟ್ರಾನ್ಸ್ಪ್ಲಾಂಟ್ ಸರ್ಜರಿ ಕೂಡ ಸ್ಯಾಟರ್ಡೇನೇ ನಾವು ಮುಗಿಸಿದ್ದೀವಿ. ಇಲ್ಲೇ ಇದ್ದಾರೆ ನಮ್ಮ ಟ್ರಾನ್ಸ್ಪ್ಲಾಂಟ್ ಟೀಮ್, ಡಾಕ್ಟರ್ ರಿತೀಶ್, ಡಾಕ್ಟರ್ ಶರಣ್, ಡಾಕ್ಟರ್ ಪ್ರಾರ್ಥನಾ ಹಾಗೂ ಇನ್ನಿಬ್ಬರು ಡಾಕ್ಟರ್ ಹರ್ಷ ಮತ್ತು ಡಾಕ್ಟರ್ ಗೈರಕ್ ಅಂತ ಅವರು ಇನ್ನೊಂದು ಯೂನಿಟ್ನಲ್ಲಿದ್ದಾರೆ. ಇವತ್ತು ನಮ್ಮ CEO ಮಿಸ್ಟರ್ ಮಿಟ್ಟಲ್. ಸೊ ಈ ಸರ್ಜರಿ ಈ ಒಂದು ತಂಡದವರು ಶನಿವಾರ ಇಡೀ ದಿವಸ ತಗೊಂಡ್ರು, ಮಾಡಿದರು. ಆಮೇಲೆ ಇದ್ರು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಈ ಒಂದು ಸರ್ಜರಿ. ಅದಕ್ಕೆ ನಾನು ಸ್ಪೆಷಲ್ ಆಗಿ ನಿಮ್ಮನ್ನೆಲ್ಲ ಇಂಡಿವಿಜುವಲ್ ಆಗಿ ಹೇಳೋದಕ್ಕಿಂತ ಎಲ್ಲರೂ ಒಂದೇ ಸತಿ ಕರೆದುಬಿಟ್ಟು ನಾವು ಏನು ಮಾಡಿದ್ವಿ, ಹೇಗೆ ಮಾಡಿದ್ವಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯೂಶ್ವಲಿ ಯಾರಾದರೂ ಒಬ್ಬರು ಕಣ್ಣು ದಾನ ಮಾಡಿದರೆ ಆ 2 ಕಣ್ಣುಗಳನ್ನ ನಾವು ಇಬ್ಬರು ಅಂದ್ರಿಗೆ ಕೊಡ್ತೀವಿ. ಬಟ್ ಅಪ್ಪುದು ಸ್ವಲ್ಪ ಡಿಫ್ರೆಂಟಾಗೇ ಮಾಡಿದ್ವಿ. ಇನ್ನೇನಿಲ್ಲ, ಇಬ್ಬರಿಗಲ್ಲ, 3 ಬಟ್ 4 ಮಂದಿಗೆ ಆ ಕಣ್ಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. 4 ಪೀಪಲ್. ನೀವು ಎಣಿಸ್ಬೋದು ಹೇಗಾಗುತ್ತೆ ಇದು ಅಂತ. ಈ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಾವು ಈ ಕಣ್ಗಳನ್ನ ಎಸ್ಪೆಷಲಿ ವೆನ್ ದೇ ಆರ್ ವೆರಿ ಗುಡ್ ಅದನ್ನು ಸ್ಲೈಸ್ ಮಾಡ್ಬೋದು. ಅಂದರೆ ಆ ಕಣ್ಣು ಫ್ರಂಟ್ ಪೋರ್ಷನ್ನು ಬ್ಯಾಕ್ ಪೋರ್ಷನ್ ಇರುತ್ತೆ. ಕಾರ್ನಿಯಾನ ಒಂದು ಗ್ಲಾಸ್ ಅಂತ ನಾವು ತಿಳ್ಕೊಂಡ್ರೆ ಫ್ರಂಟ್ ಆಫ್ ದ ಗ್ಲಾಸ್, ಬ್ಯಾಕ್ ಆಫ್ ದ ಗ್ಲಾಸ್ ಇರುತ್ತೆ. ಈ ಕಾರ್ನಿಯಾ ತೊಂದರೆ ಇರುವವರು ಅವ್ರಿಗೆ ಕೆಲವು ಟೈಮು ಫ್ರಂಟ್ನಲ್ಲಿ ಮಾತ್ರ ಡ್ಯಾಮೇಜ್ ಆಗಿರುತ್ತೆ, ಬ್ಯಾಕ್ ಸೈಡ್ ಚೆನ್ನಾಗಿರುತ್ತೆ ಅವರು. ಬಟ್ ಹಿಂದೆಲ್ಲ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಅದು ಫುಲ್ ಗ್ಲಾಸು ಕತ್ತರಿಸಿ ಯಾರಾದರೂ ದಾನ ಮಾಡಿದರೆ ಅವರ ಫುಲ್ ಗ್ಲಾಸನ್ನು ಇವರಿಗೆ ಜೋಡಿಸ್ತಾ ಇದ್ವಿ. ಈ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿ ಈ ಕಣ್ಗಳನ್ನ ನಾವು ಇವಾಗ ಸ್ಲೈಸ್ ಮಾಡ್ಬೋದು. ಸ್ಲೈಸ್ ಮಾಡೋದ್ರಿಂದ ನಾವು ಮುಂದಿನ ಭಾಗ ಯಾರಿಗೆ ಡ್ಯಾಮೇಜ್ ಆಗಿದೆಯೋ ಅವರಿಗೆ ಅಪ್ಪು ಅವರ ಫ್ರಂಟ್ ಪೋರ್ಷನ್ ಆಫ್ ದ ಕಾರ್ನಿಯಾನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಅಪ್ಪು ಅವರ ಬ್ಯಾಕ್ ಪೋರ್ಷನ್ ಇದೆಯಲ್ಲ, ಅದು ಈ ಬ್ಯಾಕ್ ಪೋರ್ಷನ್ ಯಾರಿಗೆ ಡ್ಯಾಮೇಜ್ ಆಗಿದೆಯೋ ಅವರಿಗೆ ಜೋಡಿಸ್ತೀವಿ. ಹಾಗೆ ಮಾಡಿ ಒಂದು ಕಣ್ಣನ್ನು ಇಬ್ಬರಿಗೆ ಜೋಡಿಸಿದ್ದೀವಿ ವಿತ್ ದಿಸ್ ಲೇಟೆಸ್ಟ್ ಟೆಕ್ನಿಕ್ ಆ್ಯಂಡ್ ಟೆಕ್ನಾಲಜಿ. ಸೊ ಅಂತೂ ವಿ ವರ್ ಏಬಲ್ ಟು ಡೂ ಇಟ್ ಫಾರ್ 4 people. For the first time
ಇನ್ ಆರ್ ಪ್ಲೇಸ್ ಆ್ಯಂಡ್ ಐ ಸಪೋಸ್ ಇನ್ನು ನಮ್ಮ ರಾಜ್ಯದಲ್ಲಿ ಅಫ್ಕೋರ್ಸ್ ಇಂಡಿವಿಜುವಲ್ ಆಗಿ ನಾವು ಬೇರೆ ಬೇರೆ ಥರ ಮಾಡ್ತಾ ಇದ್ವಿ ಮೊದಲು ಕೂಡ. ಆದರೆ ಒಂದೇ ಸತಿ ಒಬ್ಬರ ಕಣ್ಣನ್ನು 4 ಮಂದಿಗೆ ಒಂದೇ ದಿವಸ ಇದು ಮಾಡಿದ್ದೀವಿ. ಥ್ಯಾಂಕ್ಸ್ ಟು ಅವರ್ ಟೀಮ್, ಡಾಕ್ಟರ್ ಯತೀಶ್ ಅಂಡ್ ಟೀಮ್. ಈ ಒಂದು ಯಾಕಂದರೆ ಇದು ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಕಣ್ಣು ಚೆನ್ನಾಗೇ ಇರಬೇಕು, ಆ್ಯಂಡ್ ನೆಕ್ಸ್ಟ್ ಈ ಥರ ಈ ಫ್ರಂಟ್ ಮಾತ್ರ ಅಥವಾ ಬ್ಯಾಕ್ ಮಾತ್ರ ಕಾಯಿಲೆ ಇರೋರನ್ನ ನಾವು ಹುಡುಕಿ ತರಬೇಕಾಗುತ್ತೆ. ಕೆಲವು ಟೈಮ್ ಅಷ್ಟು ಈಸಿಯಾಗಿ ಅವ್ರು ಸಿಗೋದಿಲ್ಲ ಒಂದೇ ದಿವಸದಲ್ಲಿ. ಆ ಎಲ್ಲ ಕೆಲಸ ಮಾಡಿ ಆ ಪೇಷಂಟನ್ನು ಐಡೆಂಟಿಫೈ ಮಾಡಿ ಈ 4 ಜನರಿಗೂ ಆಪರೇಷನ್ ಆಗಿದೆ, ತುಂಬ ಚೆನ್ನಾಗಿದ್ದಾರೆ. ಅದು ಹೇಳಲಿಕ್ಕೆ ನಾನು ಇವತ್ತು ತಮ್ಮಗಳನ್ನ ಇಲ್ಲಿ ಕರೆದಿದ್ದೀನಿ. ಇದು ಇಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಇದೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಯೂಶಲಿ ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಕಣ್ಣು ದಾನ ಮಾಡಿದರೆ ಈ ಇಡೀ ಕಾರ್ನಿಯಾನೇ ಕಟ್ ಮಾಡಿಬಿಡ್ತೀವಿ, ಫುಲ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಇನ್ನೊಬ್ಬರಿಗೆ ಅಷ್ಟೇ ದೊಡ್ಡದು ಓಪನ್ ಮಾಡಿ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ. ಸೊ ಒಬ್ಬರಿಂದ ಒಬ್ರಿಗೆ ಹೋಗುತ್ತೆ, ಒಂದು ಕಣ್ಣಿಂದ ಒಂದು ಕಣ್ಣು. ಯಾರೋ ದಾನ ಮಾಡಿದರೆ ಇಬ್ಬರಿಗೆ ಹೋಗುತ್ತೆ ಅಷ್ಟೇ. ಬಟ್ ಇವಾಗ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ರೆಡ್ ಆಗಿ ಕಾಣ್ತಾ ಇದೆ ನೋಡಿ, ಅದು ಫ್ರಂಟ್ ಪೋರ್ಷನ್. ಈ ಫ್ರಂಟ್ನಲ್ಲಿ ಗಾಯ ಆಗಿ ಬೇರೆ ಏನೋ ತೊಂದರೆ ಆಗಿ ಆ ಗ್ಲಾಸ್ ಡ್ಯಾಮೇಜ್ ಆಗಿರುತ್ತೆ. ಆ ಫ್ರಂಟ್ ಪೋರ್ಷನ್ ಮಾತ್ರ ನಾವು ಅವ್ರಿಗೆ ಕೊಡ್ತೀವಿ. ಈ ಒಳಗಡೆ ಪೋರ್ಷನ್ನ ಇನ್ನೊಬ್ರಿಗೆ ಕೊಡ್ತೀವಿ. ಸೊ ಒಂದು ಕಣ್ಣನ್ನ 2 ಜನರಿಗೆ ಕೊಡ್ಬೋದು. ಇದು ಬಿಕಾಸ್ ಆಫ್ ಲೇಟೆಸ್ಟ್ ಟೆಕ್ನಾಲಜಿ ಇಟ್ ಈಸ್ ಪಾಸಿಬಲ್. ಸೊ ಮೊದಲೆಲ್ಲ ಒಬ್ಬರು ದಾನ ಮಾಡಿದರೆ ಇಬ್ಬರು ಜನರಿಗೆ ಈ ಒಂದು ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ವಿ. ಆ್ಯಕ್ಚುಲಿ ಕರೆಕ್ಟಾಗಿ ನಮಗೆ ಈ ಥರ ಜನ ಪೇಷಂಟು ಈ ಥರ ಸಿಕ್ಕಿದರೆ, ಕಣ್ಣು ಒಳ್ಳೇದಿದ್ರೆ ಇಬ್ಬರಿಗೆಲ್ಲ 4 ಜನರಿಗೂ ಮಾಡ್ಬೋದು. ಇದು ನಾವು ಇಲ್ಲಿ ಮೊನ್ನೆ ಶನಿವಾರ ನಮ್ಮ ತಂಡದವರು ಇಲ್ಲಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ. ಇದ್ರ ಬಗ್ಗೆ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಯತೀಶ್ ಅಂತ. ಈ ಮೊನ್ನೆ ಅಪ್ಪು ಅವರ ನೇತ್ರಗಳನ್ನು ನಾವು ಟ್ರಾನ್ಸ್ಪ್ಲಾಂಟ್ ಅಂತ ಏನು ಮಾಡಿದ್ದೀವಿ, ಇದು ಅಪ್ಪು ಅವರ ಈ ಬಹುಮುಖ ಪ್ರತಿಭೆ ಏನಿದೆ ಅದಕ್ಕೆ ಅನುಗುಣವಾಗಿಯೂ ಈ ಅಪ್ಪು ಅವರ ಬಹುಮುಖ ಪ್ರತಿಭೆ ಅನುಗುಣವಾಗಿ ಈ ಆಪ್ರೇಷನ್ಗಳು ನಾವು ಮಾಡಿದ್ದೀವಿ. ಅವರ ಮರಣದಲ್ಲೂ ಸಹಜವಾಗಿ ಇಬ್ಬರಿಗೆ ಮಾತ್ರ ಮುಂಚೆ ಸಾಧ್ಯವಿರ್ತಿತ್ತು. ಬಟ್ ಈಗ ನಾವೇನು ಮಾಡಿದ್ವಿ, ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಅದೇ ಕಣ್ಣನ್ನು ನಮ್ಮ ಮುಖ್ಯಸ್ಥರು ಹೇಳ್ದಂಗೆ 4 ಜನಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದೀವಿ. ಇದು ಸೂಕ್ತ ಹಾಗೂ ಉಚಿತವಾಗೂ ಮಾಡಿದ್ದೀವಿ. ಬಟ್ ಮಾಡೋದಕ್ಕೆ ಸ್ವಲ್ಪ ಸ್ಕಿಲ್ ಜಾಸ್ತಿ ಬೇಕಾಗ್ತದೆ. ಯಾಕಂದರೆ ಒಂದು ಫಸ್ಟ್ ಆಫ್ ಆಲ್ ಆ ಕರಿಗುಡ್ಡೆ ಮುಂಭಾಗ ಇರೋದೇ ತುಂಬ ಸೂಕ್ಷ್ಮ, ತೆಳು. ಅದನ್ನು ನಾವು ಕಟ್ ಮಾಡಿ 2 ಇಬ್ಬಾಗವನ್ನು ಮಾಡಿ ಅದನ್ನು ಪ್ರಿಸರ್ವ್ ಮಾಡಿ, ಅದೇ ಸಮಯದಲ್ಲಿ ಇಬ್ಬರಿಗೆ ಆಪ್ರೇಷನ್ ಮಾಡಿ ಒಂದು ಹೊಲಿಗೆ ರಹಿತ ಆಗ್ತದೆ. ಒಳಭಾಗ ಹಾಕೋದು ಹೊಲಿಗೆ ರಹಿತ, ಅದು ಒಳಗಡೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಗಾಳಿ ಹಾಕಿ ಅದನ್ನು ಅಂಟಿಸ್ಕೊಳಕ್ಕೆ ಮಾಡೋದು. ಮತ್ತೊಂದಕ್ಕೆ ಮೇಲ್ಗಡೆ ಭಾಗಕ್ಕೆ ನಾವು ಏನು ಟ್ರಾನ್ಸ್ಪ್ಲಾಂಟ್ ಅಂತ ಮಾಡ್ತೀವಿ ಅದನ್ನು ಹೊಲಿಗೆಗಳ ಸಹಿತ ಮಾಡಬೇಕಾಗ್ತದೆ. ಸೊ ಇವೆರಡನ್ನೂ ನಾವು ಅಪ್ಪು ಅವರ ಒಂದು ಕಣ್ಣಿಂದ ಇಬ್ಬರಿಗೆ ಮಾಡಿ ಮತ್ತೊಂದು ಕಣ್ಣಿಂದ ಇಬ್ಬರು ಒಟ್ಟು 4 ಜನಕ್ಕೆ ಮಾಡಿರೋದ್ರಿಂದ 4 ಜನಕ್ಕೆ ಈ ಥರ ಅವ್ರ ದೃಷ್ಟಿ ಬರೋವಾಗಿದೆ. ಅವ್ರನ್ನ ನಿನ್ನೆನೂ ನೋಡಿದ್ವಿ, ಮತ್ತು ಇವತ್ತೂ ಅವರ ಪೋಸ್ಟ್ ಆಪರೇಟಿವ್ ಪೀರಿಯಡ್ ಅಂತ ಏನು ನೋಡಿ ಅವರಿಬ್ಬರು 4 ಜನನೂ ಚೆನ್ನಾಗಿದ್ದಾರೆ. ಇನ್ನೊಂದು ವೈಶಿಷ್ಟ್ಯತೆ ಏನಂದರೆ, ಅವರ ಕರಿಗುಡ್ಡೆ ಒಂದೇ ಪಾರದರ್ಶಕ ಪಟಲ ಅಂತ ನಾವೇನು ಹೇಳ್ತೀವಿ, ಅದ್ರ ಜೊತೆಗೆ ಈ ಸುತ್ತಲೂ ಬಿಳಿ ಗುಡ್ಡೆ ಏನಿರ್ತದೆ ಸ್ಕ್ಲೀರಾ ಅಂತ ನಾವೇನು ಹೇಳ್ತೀವಿ ಅದನ್ನೂ ಸಂಗ್ರಹಿಸಿ ಅದನ್ನು ನಾವು ಲ್ಯಾಬೊರೇಟ್ರಿಗೆ ಕಳಿಸಿದ್ದೀವಿ. ಆ ಲ್ಯಾಬೊರೇಟ್ರಿನಲ್ಲಿ ಸ್ಟೆಮ್ ಸೆಲ್ಸ್ ಅಂತ ಇರುತ್ತೆ ಆ ಬಿಳಿ ಗುಡ್ಡೆ ಕರಿಗುಡ್ಡೆ ಜಂಕ್ಷನಲ್ಲಿ. ಆ ಸ್ಟೆಮ್ ಸೆಲ್ಸ್ನ ನಾವು ಅದನ್ನು ಲ್ಯಾಬೊರೇಟ್ರಿನಲ್ಲಿ ಬೆಳೆಸಿ ನಂತರ ಯಾರಿಗಾದರೂ ಈಗ ದೀಪಾವಳಿ ಸಂದರ್ಭದಲ್ಲಿ ಈ ಕಣ್ಣು ಸುಟ್ಕೊಂಡು ಬರ್ತಾರೆ ಗಾಯ ಮಾಡಿಕೊಂಡು, ಇಲ್ಲ
ಏನಾದ್ರು ಈ ರಾಸಾಯನಿಕ ಅಂಶಗಳು ಬೆಳೆಸ್ಕೊಂಡು ಕೆಮಿಕಲ್ಸ್ ಡ್ಯಾಮೇಜ್ ಆಗಿನೂ ಬರ್ತಾರೆ, ಅಂಥವ್ರಿಗೆ ಆ ಸ್ಟೆಮ್ ಸೆಲ್ಸು ಉಪಯೋಗ ಆಗ್ತದೆ. ಸೊ ಹಾಗಾಗಿ ಅಪ್ಪು ಕೇವಲ 4 ಜನಕ್ಕಲ್ಲದೆ ಮತ್ತೆ ಇನ್ನು ಕೆಲವರಿಗೂ ಅವರ ಕಣ್ಣಿನಿಂದ ಉಪಯೋಗ ಬರ್ಬೋದು. ಅದರಿಂದಾಗಿ ಅವರ ಬಹುಮುಖ ಪ್ರತಿಭೆ ಅನುಗುಣವಾಗಿ ನೇತ್ರದಾನದಲ್ಲೂ ಬಹಳಷ್ಟು ಮಂದಿಗೆ ಉಪಕಾರ ಆಗಿದೆ. ಇದನ್ನ ನಾನು ಹೇಳಕ್ಕೆ ಬಯಸ್ತೇನೆ. I just want to tell you, they said speak in English alwa, ಹೇಳ್ಬಿಡ್ತೀನಿ. What we have done here is actually usually when two eyes are collected from one person, it goes to 2 other people. That's the normal thing. In this case, in Appu's case, each cornea was sliced into half, and the front half was given to a person who had front half defect, and the back portion was given to a person who had a back portion defect. So ultimately, 4 people have benefited. This is called slicing. It's a very advanced technique, and of course, it can be done by very specialized and trained corneal surgeons who are sitting on either side of me. And also, as Dr. Hitesh has mentioned, the white portion, the rim also we had collected around the black portion. That rim has got what is called limbal cells. And these we have sent to our laboratory to grow. And we can grow limbal cells out of this. And these limbal cells can be used for people who have corneal burns, who have corneal damage due to chemicals in future. So during this Deepavali time, if somebody burns their eyes and they require this limbal transplant, this also can be done from his eyes. And so this is what we want to tell you, that a unique gift from Appu has been very, very well utilized. ಸರ್, ಈಗ ಒಂದು ಚಾಲೆಂಜ್ ಅಂತ ಹೇಳಿ ಫಸ್ಟ್ ಟೈಮ್ ಈ ತರದ್ ಮಾಡಿದ್ವಿ, ಚಾಲೆಂಜ್ ಹೆಂಗೆ ಸ್ವೀಕಾರ ಮಾಡಿದ್ವಿ? ಅಲ್ಲ, ಫಸ್ಟ್ ಟೈಮ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಆಗಿ ಇದನ್ನ ಮೊದಲು ಕೂಡ ಮಾಡ್ತಾ ಇದ್ವಿ. ಇವಾಗ ಲಾಸ್ಟ್ ಒಂದು 5-6 ವರ್ಷದಿಂದ ಎಂಡೋಥೀಲಿಯಲ್ ಒಳಗಡೆ ಮಾತ್ರ ಮಾಡೋದು ಅಥವಾ ಹೊರಗಡೆ ಮಾತ್ರ ಮಾಡೋದು. ಬಟ್ ಒಂದೇ ಸರ್ತಿ ಒಬ್ರದ್ದು 2 ಕಣ್ಣನ್ನ ಒಂದೇ ದಿನ, ನಾವು ಇಲ್ಲಿ 3 ಜನ ಮಾತ್ರ ಕೂತಿದ್ದಾರೆ, ಇನ್ನಿಬ್ಬರು ಡಾಕ್ಟರ್ ಬೇರೆ ಯೂನಿಟಿಗೆ ಹೋಗಿದ್ದಾರೆ, 5 ಜನ ಡಾಕ್ಟರ್ಸ್ ಒಂದು ಟೀಮ್ ಸೇರಿ ನಮ್ಮ ನಾರಾಯಣ ನೇತ್ರಾಲಯದವರು ಫಸ್ಟು ಈ ಥರ ಆಪರೇಷನ್ಗೆ ಸೂಟ್ ಆಗೋ ಪೇಷಂಟ್ಸ್ ಹುಡ್ಕೋದೇ ಕಷ್ಟ ಆಗಿತ್ತು. ಮಿಂಟೋ ಹಾಸ್ಪಿಟಲಿಂದ ಕೂಡ ನಾವು ಸಹಾಯ ತಗೊಂಡು, ಅಲ್ಲಿ ಡಾಕ್ಟರ್ ಸುಜಾತ ಇದ್ದಾರಲ್ಲ, ಶಿ ಇಸ್ ದ ಡೈರೆಕ್ಟರ್ ದೇರ್, ನಮಗೆ ತುಂಬ ಸಹಾಯ ಮಾಡಿದರು. ನಾನು ಅವ್ರ ಹತ್ರ ಕೇಳಿದೆ, ಇಂಥದ್ದು ಯಾವುದಾದ್ರೂ ಸೂಕ್ತ ಆಯಿತು ಪೇಷಂಟ್ ನೀವು ನಮ್ಗೆ ಕಳಿಸ್ಕೊಟ್ರೆ ನಮ್ಗೆ ಒಳ್ಳೇದಾಗುತ್ತೆ, ವಿ ಆರ್ ಪ್ಲಾನಿಂಗ್ ಟು ಡೂ ದಿಸ್ ಅಂತ. ಬಿಕಾಸ್ ನಮ್ಮ ಒಂದೇ ಕಡೆ ಕರೆಕ್ಟ್ ಸೂಟ್ ಆಗೋ ಪೇಷಂಟ್ಸ್ ಬೇಕು, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಥರ 4 ಡಿಫ್ರೆಂಟ್ ಟೈಪ್ಸ್ ಪ್ರಾಬ್ಲಮ್ ಇರೋರೇ ಬೇಕು. ಸೊ ಅಂಥ 4 ಜನನ ಹುಡುಕಿ ಮಾಡಲಿಕ್ಕೆ ದಟ್ ವಾಸ್ ಅ ಚಾಲೆಂಜ್. ಅಫ್ಕೋರ್ಸ್ ಟೆಕ್ನಿಕಲಿ ಆಲ್ಸೋ ಇಟ್ಸ್ ಅ ವೆರಿ ಸಫಿಸ್ಟಿಕೇಟೆಡ್ ಸರ್ಜರಿ. ಇವರು ನಮ್ಮ ಈ ಕಾರ್ನಿಯರ್ ಸರ್ಜನ್ಸ್ ಆರ್ ವೆಲ್ ಟ್ರೈನ್ಡ್ ಇನ್ ದ್ಯಾಟ್. ಇದನ್ನು ಮೊದಲು ಕೂಡ ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ವಿ ನಾವು, ಬಟ್ ಒಂದೇ ಸರ್ತಿ 4 ಜನಿಗೆ ಒಬ್ಬರ ದಾನ ಮಾಡಿರೋ ಕಣ್ಣಿನಲ್ಲಿ ಮಾಡ್ತಾ ಇರೋದು ನಾವು ಫಸ್ಟ್ ಟೈಮ್. ಇಲ್ಲ, ಅದಕ್ಕೆ ಬೇಕಾಗುವ ಪ್ರಿಕಾಷನ್ಸ್ ಎಲ್ಲ ತಗೊತಾ ಇದ್ವಿ. ಅವ್ರನ್ನ ಡೇ ಟು ಡೇ ಫಾಲೋ ಅಪ್ ಮಾಡ್ತಾ ಇದ್ವಿ. ಈ ಆಪರೇಷನ್ನು ಸ್ಯಾಟರ್ಡೇ ಆಗಿದೆ, ಸಂಡೇ ಒಂದ್ಸತಿ ನೋಡಿದ್ದಾರೆ, ಇವತ್ತು ಇನ್ನೊಂದ್ಸತಿ ನೋಡಿದ್ದಾರೆ. ವಿ ಆರ್ ಹ್ಯಾಪಿ ಟು ಟೆಲ್ ಯು ದಟ್ ದೇ ಆರ್ ಡೂಯಿಂಗ್ ವೆರಿ ವೆರಿ ವೆಲ್. ನಾವು ಹೇಳ್ಬೋದು ಯಂಗ್ಸ್ಟರ್ಸೇ ಜಾಸ್ತಿ ಇದ್ದಾರೆ. ನಾವು ಜಾಸ್ತಿ ತುಂಬ ಡೀಟೇಲ್ಸ್ ಕೊಟ್ಟರೆ ನಿಮ್ಗೆ ಗೊತ್ತಾಗೋದಿಲ್ಲ, ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಶನಿವಾರ ನಮ್ಗೆ ಆಪರೇಷನ್ ಆಗಿದೆ, 54 ವರ್ಷದ ಒಂದು ಲೇಡಿ ಅಂತ ಹೇಳ್ತಾರೆ, ನಾನೇ ಎಲ್ಲ ಅವತ್ತಾಗಿದ್ದು, ಹಂಗೆ ನನಗೆ ಬಂದಿರಬೇಕು ನಿಲ್ಕಂತ, ಅದೊಂದು ದೊಡ್ಡ ಇಶ್ಯೂ ಆಗ್ಬಿಡು. ಅವರಿಗೂ ಗೊತ್ತಾಗಬಾರ್ದು, ನಿಮಗೂ ಗೊತ್ತಾಗಬಾರ್ದು. ತುಂಬ ಡೀಟೇಲ್ಸ್ ಕೊಡೋದಿಲ್ಲ. ಬಟ್ ದೇ ಆರ್ ಆಲ್ ಯಂಗ್ಸ್ಟರ್ಸ್ ಹೂ ರಿಯಲಿ ನೀಡ್ ಇಟ್, ಹೂ ಹ್ಯಾವ್ ಅ ಫ್ಯೂಚರ್, ಲಾಂಗ್ ಲೈಫ್, ಆ್ಯಂಡ್ ದೇ ವಿಲ್ ಬಿ ಡೆಫಿನೆಟ್ಲಿ ಬೆನಿಫಿಟೆಡ್. ವಯಸ್ಕರಿಗೆ ಹಾಕಿರೋದು. ಹೌದು, ಎಲ್ಲ ಕರ್ನಾಟಕ. We had actually done two more transplants also, so that they should also get a little confused. We don't want any link. ಹೌದು, ಒಟ್ಟು 6 ಆಗಿದೆ ಅವತ್ತು. 6 ಸರ್ಜರಿ ಮಾಡಿದ್ವಿ ಶನಿವಾರ ದಿವಸ.
ಇಂಡಿವಿಜುವಲ್ ಅಂತ ಹೇಳಿದ್ರೆ ಇವಾಗ ಎಂಡೋಥೀಲಿಯಲ್ ಟ್ರಾನ್ಸ್ಪ್ಲಾಂಟ್ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರಿಗೆ ಎಂಡೋಥೀಲಿಯಲ್ ಪ್ರಾಬ್ಲಮ್ ಇತ್ತು, ನಮ್ಗೆ ಒಂದು ಒಳ್ಳೆ ಕಣ್ಣು ಸಿಕ್ತು, ಆವಾಗ ಅವ್ರನ್ನ ಕರೆದುಬಿಟ್ಟು ಇಂಡಿವಿಜುವಲ್ ಆಗಿ ಅವರಿಗೆ ಎಂಡೋಥೀಲಿಯಲ್ ಮಾಡ್ತಾ ಇದ್ವಿ. ಬಟ್ ಒಂದೇ ಸರ್ತಿ ಎಂಡೋಥೀಲಿಯಲ್ ಮತ್ತು ಎಕ್ಸ್ಟರ್ನಲ್ ಹಾಗೆ ಒಂದು ಇನ್ನೂ ಒಬ್ಬರು ಕರೆದು ಇನ್ನಿಬ್ಬರು ಕರೆದು 4 ಜನನೂ ಒಂದೇ ಸತಿ ನಾವು ಈ ಥರ ಮಾಡಲಿಲ್ಲ. ಸಿಗೋದು ಕಷ್ಟ ಒಂದೇ ಸತಿ ಆ ಥರ. Yes. What is important is we've done this earlier, but normally what is done is, suppose we want to do a transplant which involves only the inside layer or only the outside layer, the patient who has only that particular problem is called for that day and operated, because each of these surgeries are quite delicate. Now what happened on Saturday was, because we wanted to specifically utilize his Apu's tissues to the maximum limit possible, maximum extent, in recognition of his multifaceted personality. So what we did was, we wanted to utilize it, so we sliced it and made sure that the patients get the benefit at the earliest time. And that is the reason all of us operated, and it took quite a long time, but then we finished it off on Saturday itself. Earlier the better. And we probably started by, was it around 10:30 or 11, went on till 5:30 or so, 5:36 in the evening. ಬಹುಶಃ ನಿಮಗೆ ಆಪರೇಷನ್ ಕಾಮನ್, ಬಟ್ ಪುನೀತ್ ಅವರ ಜನರನ್ನ ಆಪರೇಷನ್ ಮಾಡಿದಾಗ ನಿಮಗೆ ಫೀಲ್ ಹೇಗೆ Actually, genuinely speaking, for us, every eye, every patient is the same. Actually speaking, for us, every eye is very, very precious. Every cornea. Because when we are able to help someone see, that joy on that person's face is really something which we remember, whether it's the first surgery we have done in our life or till date, it is still that same feeling of joy. In reality, on that day, none of us knew which cornea is coming. As sir said, there were 6 surgeries done, and Mr. Videsh was very helpful that day to make sure that everything went very smoothly. And we didn't know which cornea we are getting, just to make sure that nobody has that feeling that it's this eye, this person's eye. Of course, as a person so great and so multifaceted as Mr. Puneet Rajkumar, it is amazing that he, even in that time, his family did that gesture. But for us, it was the emotion is the same whether we do it for this person or this surgery. But yes, when we think of it now, then it takes on a whole new dimension, that we were fortunate enough to have the ability to do it. By God's grace, on that day, patients were available. So many things, worked out. They fall in place, as they say, the universe sort of works to get everything in place. Patients were able to come. Sometimes cornea may be available, patient is not free or they cannot travel. But that day, everyone managed to come on time. The tests were able to be done on time. So many things work out, and such has happened. Thank you. ಸರ್, ಈಗ ಶುಕ್ರವಾರ ಮಧ್ಯಾಹ್ನ ನೀವು ಕಣ್ಗಳನ್ನ ಹೌದು. ಶನಿವಾರ ಬೆಳಗ್ಗೆ 10 ಗಂಟೆಗೆ ಆಪರೇಷನ್ ಸ್ಟಾರ್ಟ್ ಹೌದು. ಮಾಡಿದ್ರಿ. ಸೊ ಪೇಷಂಟ್ ಹುಡುಕುವಂಥದ್ದು ಎಷ್ಟು ಕಷ್ಟ ಆಯಿತು? ಪೇಷಂಟ್ ನಮಗೆ ಈ ಶುಕ್ರವಾರ ಬಂದ ತಕ್ಷಣ ನಮ್ಮ ಹತ್ರ ವೆಯ್ಟ್ ಲಿಸ್ಟ್ ಇದೆ. ನಾವು ಹೊಸದಾಗಿ ಅವ್ರನ್ನ ಹುಡ್ಕೊಂಡು ಹೋಗೋದು ಬೇಕಾಗಿಲ್ಲ, ಅದು ಆಗೋದು ಇಲ್ಲ. ನಮ್ಮ ಹತ್ರ ದೊಡ್ಡ ವೆಯ್ಟಿಂಗ್ ಲಿಸ್ಟೇ ಇದೆ. ಬಟ್ ಅದರೊಳಗೆ ನಾನು ಹೇಳಿದ್ನಲ್ಲ, ಈ ಥರ ಎಲ್ಲ ಕಂಡೀಷನ್ ಇರಬೇಕು ಅವ್ರಿಗೆ, ಅಂಥವ್ರು ಬೇಕಾಗಿದೆ. ಎಲ್ಲ ಯಾರು ಬೇಕಾದರೂ ಅದಕ್ಕೆ ಇದು ತಗೊಂಡ್ರೆ ನಮಗೆ ಮ್ಯಾಕ್ಸಿಮಮ್ ಇಬ್ಬರಿಗೆ ಕೊಡೋಕ್ಕಾಗೋದು. ಅದೇ ಯೂಶಲಾಗಿ ಆಗೋದು. ಒಂದು ಕಣ್ಣನ್ನು ಕಂಪ್ಲೀಟ್ ಅದರ ಫ್ರಂಟ್ ಡ್ಯಾಮೇಜ್ ಆಗಿರಲಿ, ಬ್ಯಾಕ್ ಡ್ಯಾಮೇಜ್ ಆಗಿರಲಿ, ಫುಲ್ ಕೊಯ್ದುಬಿಟ್ಟು ಇನ್ನೊಂದು ಕಣ್ಣು ಅಲ್ಲಿ ಹಾಕಿಬಿಡ್ತೀವಿ. ಅದು ದಟ್ ಇಸ್ ಅ ನ್ಯಾಚುರಲ್ ವೇ, ನಾರ್ಮಲ್ ವೇ ಆಫ್ ಡೂಯಿಂಗ್. ಬಟ್ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡೋಣ, 4 ಜನಕ್ಕೆ ಕೊಡಬೇಕಾದ್ರೆ ಸ್ಪೆಸಿಫಿಕ್ ಅಂಥ ಪ್ರಾಬ್ಲಮ್ ಇರೋರೇ ಬರಬೇಕಾಗುತ್ತೆ. ಇಬ್ಬರು ಕಣ್ಣಿನ ಫ್ರಂಟ್ ಪೋರ್ಷನ್, ಈ ಗ್ಲಾಸ್ ಅಂತ ಹೇಳಿದ್ರೆ ಫ್ರಂಟ್ ಆಫ್ ದ ಗ್ಲಾಸ್ ಇಸ್ ಡ್ಯಾಮೇಜ್, ಇನ್ನಿಬ್ಬರು ಬ್ಯಾಕ್ ಆಫ್ ದ ಗ್ಲಾಸ್ ಇಸ್ ಡ್ಯಾಮೇಜ್. ಸೊ ವಿ ಟ್ರೀಟ್ ದೆಮ್ ಸಪ್ರೇಟ್ಲಿ ಆ್ಯಂಡ್ ಗಿವ್ ದೆಮ್ ದ್ಯಾಟ್ ಸೆಕ್ಷನ್ ಆಫ್ ದಿ ಐ. ಸೊ ನಾವು ವೇಟ್ ಲಿಸ್ಟಿಂದ ಹುಡುಕಿದ್ವಿ, ಆದರೆ ನಮ್ಮ ಹತ್ರ ಈ 4 ಇದು ಕಂಡೀಷನ್ ಬೇಕಾದವರು ಎಲ್ಲ ಸಿಗಲಿಲ್ಲ. ಅದಕ್ಕೆ ಐ ಟುಕ್ ದ ಹೆಲ್ಪ್ ಆಫ್ ಡಾಕ್ಟರ್ ಸುಜಾತಾ, ಶಿ ಇಸ್ ದಿ ಡೈರೆಕ್ಟರ್ ಆಫ್ ಮಿಂಟೋ ಹಾಸ್ಪಿಟಲ್. ಅವ್ರ ಹತ್ರ ಯಾರಾದರೂ ವೆಯ್ಟ್ ಲಿಸ್ಟ್ ಇದ್ದರೆ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅವರೊಂದು 2-3 ಜನ ಕಳಿಸ್ಕೊಟ್ರು. ಅದರೊಳಗೆ ನಾವು ಸೆಲೆಕ್ಟ್ ಮಾಡಿ ಯಾರಿಗೆ ಸೂಟ್ ಆಗ್ತದೆ ಅಂತ ಸೆಲೆಕ್ಟ್ ಮಾಡಿ, ಐ ಥಿಂಕ್ ಅಲ್ಲಿಂದ ಒಬ್ಬರಿಗೆ ಮಾಡಿದ್ವಲ್ಲ,
ಒಬ್ಬರು ಮಿಂಟೋದ ಹಾಸ್ಪಿಟಲ್ ವೇಟಿಂಗ್ ಲಿಸ್ಟ್ ಅವರಿಗೆ ನಾವು ಇದು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಹಾಂ, 4 ಜನಿಗೂ ಫ್ರೀಯಾಗೆ ಮಾಡಿದ್ವಿ. ಬಹುಶಃ ಡಾಕ್ಟರ್ Yes. ಯಾರಾದರೂ ಪುನೀತ್ ಅವರ ಕಣ್ಣುಗಳನ್ನು ನಮ್ಮ ಫ್ಯಾಮಿಲಿ ಇದ್ದವರು ಕೊಡಿ ಅಂತ ಡಿಮ್ಯಾಂಡ್ ಅಥವಾ ಮನವಿ ಮಾಡೋಕ್ಕೆ ಏನಿರುತ್ತೆ? ಇಲ್ಲ ಯಾರು ಮಾಡಲಿಲ್ಲ. ಇದು ಕಣ್ಣು ಐ ಡೊನೇಷನ್ ಬಗ್ಗೆ ನಿಮ್ಗೆ ಹೇಗೂ ಗೊತ್ತು. ಯಾರು ದಾನ ಮಾಡಿದ್ರು ಕೂಡ ಅವರು ದೇ ಹ್ಯಾವ್ ಟು ಗಿಫ್ಟ್ ಇಟ್ ಅನ್ಕಂಡೀಷನಲಿ. ಇಲ್ಲ ನಾನು ಕೊಡ್ತೀವಿ, ನಮ್ಮ ಪಕ್ಕದ ಮನೆಯವರೋ ನಮ್ಮ ಮನೆಯವರೋ ಯಾರಿಗೋ ತೊಂದರೆ ಇದೆ ಇವ್ರಿಗೆ ಹಾಕ್ಬಿಡಿ ಸರ್ ಅಂತ ಹೇಳಿದ್ರೆ ನಾವು ತಗೊಳ್ಳೋದಿಲ್ಲ. ಅಥವಾ ಇಫ್ ದೇ ಎಕ್ಸ್ಪೆಕ್ಟ್ ಸಮಥಿಂಗ್, ಏನಾದರೂ ಸ್ವಲ್ಪ ಸಹಾಯ ಮಾಡಿ ಸರ್ ಬಡವರು ನಾವು ಅಂತ ಹೇಳಿದ್ರು ಕೂಡ ನೋ ಮನಿ ಟ್ರಾನ್ಸಾಕ್ಷನ್. ಅದು ಅನ್ಕಂಡೀಷನಲಿ ಟೇಕೆನ್ ಆ್ಯಂಡ್ ಅನ್ಕಂಡೀಷನಲಿ ಗಿವಿನ್. ಇವಾಗ ಯಾರಿಗೆ ನಾವು ಕೊಡ್ತೀವಿ ಅಂತ ನಾವೇನು ಮೊದಲೇ ಏನು ಆಲೋಚನೆ ಮಾಡಿಲ್ಲ. ಲಿಸ್ಟ್ ಪ್ರಕಾರ ಯಾರಿಗೆ ಬೆಸ್ಟ್ ಸೂಟ್ ಆಗ್ತದೆ ಅವರಿಗೆ ಕರೆದು ಕೊಡ್ತೀವಿ. ಅವರಿಗೂ ಹೇಳೋದಿಲ್ಲ ಯಾರು ಅಂತ. ಆ್ಯಂಡ್ ಐಸ್ ಆರ್ ನೆವರ್ ಬಾಟ್ ಆರ್ ಸೋಲ್ಡ್, ಆಲ್ವೇಸ್ ಗಿವನ್ ಫ್ರೀ. But sometimes we do charge for surgery charges and operation charges and all those things. But in this case, because we wanted to really go out of the way for all the contributions that that family has done, it has been done totally free. ಸರ್, ಒಬ್ಬ ವ್ಯಕ್ತಿಯ ಕಣ್ಣು ಆರೋಗ್ಯ ಎಷ್ಟು ಜನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಬೋದು? 4 ಜನನ ಮ್ಯಾಕ್ಸಿಮಮ್? Theoretically, ಇನ್ನೂ ಇಬ್ರು 6, ಪಾಸಿಬಿಲಿಟಿ ಇಸ್ ದೇ ಥಿಯರಿಟಿಕಲ್. ಅಂದರೆ ಈ ಸ್ಲೈಸ್ ಮಾಡ್ತೀವಲ್ಲ, ಇನ್ನೂ ತಿನ್ನಾಗಿ ಬರೀ ಆಂಟೀರಿಯರ್, ಮಿಡಲ್ ಪೋರ್ಷನ್ ಆ್ಯಂಡ್ ಬ್ಯಾಕ್ ಪೋರ್ಷನ್ ಥರ ಥಿಯರಿಟಿಕಲಿ ಮಾಡ್ಬೋದು. ಅದು ತುಂಬ ಕಷ್ಟ, ಇನ್ನೂ ಕಷ್ಟ ಆಗ್ತದೆ. ಮ್ಯಾಕ್ಸಿಮಮ್ ಎಷ್ಟು? ಅದೇ 3 ಪರ್ ಐ ಮಾಡ್ಬೋದು. 6. I request the chairman and all other doctors and Mr. Mitchell to, for the photo opportunity purpose, to just show that, because it has been specially made for today's morning occasion, and it would be nice if, can I request all of you to stand up and show it in both the hands. Thank you. ಫೋಟೋ ಸೈಡ್. ಟಿವಿಯಲ್ಲಿ ಸರ್ ಒಂದೇ ಫೋಟೋ ಸ್ವಲ್ಪ ಇದೆ ಸರ್. ಯು ಪ್ಲೀಸ್ ಶೋ ದ ಗ್ರಾಫ್ ಆಲ್ಸೋ. ಗ್ರಾಫ್ ಯಾ ಪತ್ರ ಬಂದಿದೆ. Thank you very much, honorable media. ಒಂದು ಇತ್ತೀಚಿನ ದಿನಗಳಲ್ಲಿ ಕಣ್ಣುಗಳನ್ನ ದಾನ ಮಾಡುವಂತ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ ಅನಿಸ್ತದೆ. ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಆ ಥರದ ಏನಾದ್ರು? ನಿಜ, ಅವೇರ್ನೆಸ್ ಅಂತೂ ಜಾಸ್ತಿ ಆಗಿದೆ, ನೋ ಡೌಟ್. ಕಾಂಟ್ರಿಬ್ಯೂಷನ್. ಹಲೋ, ಸಾರಿ. ಅವೇರ್ನೆಸ್ ಅಂತೂ ನಮ್ಮ ರಾಜ್ಯದಲ್ಲಿ ಅವೇರ್ನೆಸ್ ಅಂತೂ ದೇರ್ ಇಸ್ ಲಾಟ್ ಆಫ್ ಅವೇರ್ನೆಸ್, ಅದ್ರ ಬಗ್ಗೆ ಏನು ಡೌಟೇ ಇಲ್ಲ. ಆ್ಯಂಡ್ ಅದಕ್ಕೆ ಡೆಫಿನೆಟ್ ಆಗಿ ದ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್ ಇಸ್ ಡಾಕ್ಟರ್ ರಾಜ್ಕುಮಾರ್ ಆ್ಯಂಡ್ ಇಸ್ ಫ್ಯಾಮಿಲಿ, ದಸ್ ನೋ ಡೌಟ್. ಯಾವತ್ತು ಅವರು 94 ಅವರು ಈ ನೇತ್ರದಾನಕ್ಕೆ ಅವರ ಹೆಸರು ಕೊಡಲಿಕ್ಕೆ ಒಪ್ಪಿದ್ರು. ಫಸ್ಟ್ ನಾನು ಅವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ನನ್ನಿಂದ ಏನು ಬೇಕು ಡಾಕ್ಟರ್ ಕೇಳಿದರು. ನಾನು ಹೇಳಿದೆ, ನಿಮ್ಮ ಹೆಸರು ಬೇಕು ಇದಕ್ಕೆ, ನಾನು ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಅಂತ ನಮ್ಮ ನಾರಾಯಣ ನೇತ್ರಾಲಯದಲ್ಲಿ ಸ್ಥಾಪನೆ ಮಾಡಬೇಕು, ಅದಕ್ಕೆ ನೀವು ಒಪ್ಪಿಗೆ ಕೊಡಬೇಕಂದವಾಗ ಖಂಡಿತ ಇಂಥ ಒಳ್ಳೆ ಕೆಲಸಕ್ಕೆ ಇಲ್ಲ ಅಂತಿನ ಡಾಕ್ಟ್ರೆ ಅಂತ ಅವರೇ ಸ್ವತಃ ಅವರು ಮತ್ತು ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಬಂದು 94 ಇನಾಗ್ರೇಟ್ ಮಾಡಿದರು. ದಟ್ ವಾಸ್ ದ ಬಿಗ್ಗೆಸ್ಟ್ ಬೂಸ್ಟ್ ಫಾರ್ ಐ ಡೊನೇಷನ್. ಆಮೇಲೆ ಥ್ರೂ ಔಟ್ ಹಿಸ್ ಲೈಫ್ ಅವ್ರು ಆಗಾಗ ಯಾವುದೇ ಒಂದು ಸಮಾರಂಭ, ಯಾವುದೇ ಒಂದು ಒಕೇಶನಲ್ಲಿ ಕಣ್ಣು ದಾನದ ಬಗ್ಗೆ, ನೇತ್ರದಾನದ ಬಗ್ಗೆ ಮಾತಾಡೋರು. ಅವ್ರು ಇನಾಗ್ರೇಷನ್ ಮಾಡೋ ದಿವಸ ಹೇಳಿದ ಮಾತು ಇನ್ನೂ ನನಗೆ ಕರೆಕ್ಟಾಗಿ ನೆನಪಿದೆ. ಅವ್ರು ಹೇಳಿದ್ದು,
ಆ ಗೋವು ಬಗ್ಗೆ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭರಣಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆಮಾನವ ಅಂತ ಈ 4 ಲೈನ್ ಹೇಳಿದರು. ಆಮೇಲೆ ಹೇಳಿದರು, ಆ ಗೋವು ಜೀವಿದ್ದಾಗಲೇ ಇಷ್ಟೆಲ್ಲ ಕೊಡ್ತದೆ ನಮಗೆ, ತೀರೋದ್ಮೇಲೆ ನಾವು ಮನುಷ್ಯರಾಗಿ ಇಷ್ಟಾದರೂ ಮಾಡಿದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನು ಪ್ರಯೋಜನ ಅಂತ ಕೇಳಿದ್ರು. ಅದಕ್ಕೆ ಸರಿಯಾಗಿ ಆವತ್ತೇ ಅವರು ಹೇಳಿದರು, ನಾನು, ನಮ್ಮ ಮನೆಯವರು, ನನ್ನ ಮಕ್ಕಳು ಎಲ್ಲರೂ ಕಣ್ಗಳನ್ನ ದಾನ ಮಾಡ್ತೀವಿ ಅಂತ ಹೇಳಿದರು. ಅವರೇನು ಬರೆದು ಕೊಡಲಿಲ್ಲ, ಆ ಪಾರ್ವತಮ್ಮವರು ಬರೆದು ಕೊಡಲಿಲ್ಲ, ಅಪ್ಪು ಯಾರು ಬರೆದು ಕೊಟ್ಟಿಲ್ಲ. ಆದರೆ ತಂದೆ ಕೊಟ್ಟ ಮಾತನ್ನು ಉಳಿಸ್ಕೊಟ್ರು. ಅದೇ ಮುಖ್ಯ ನೋಡಿ. ದ್ಯಾಟ್ಸ್ ದ ಗ್ರೇಟ್ನೆಸ್ ಆಫ್ ದಟ್ ಫ್ಯಾಮಿಲಿ.